ಕಾಸ್ಟ್ಯೂಮ್ ಎಲ್ಲ ಹೇಗೆ ಪರ್ಚೇಸ್ ಮಾಡ್ಕೊಂಡು ಇಲ್ಲಿ ಮುಂಚಿತವಾಗಿ ಹೋಗ್ತಾ ಇದ್ರೆ ಅದು ವಾಷಿಂಗ್ ಸಿಸ್ಟಮ್ ಆಗಿರ್ಬೋದು, ಅದು ಯಾವ ರೀತಿ ಇರ್ತಿತ್ತು ಬಿಗ್ ಬಾಸ್? ನಮಗೆ ಎಷ್ಟು ಬೇಕೋ ವೀಕ್ ಡೇಸಿಗೆ ನಾವು ರೆಗ್ಯುಲರ್ ಆಗಿ ಮನೇಲಿ ಏನು ಇದು ಮಾಡ್ತಿದ್ವು ಆ ಥರದೇ ಡ್ರೆಸ್ ನಾನು ಹಾಕ್ತಾ ಇದ್ದೆ. ಆ್ಯಂಡ್ ವೀಕೆಂಡ್ಸಿಗೆ ಮಾತ್ರ ವರ್ಷಿಣಿ ಅಂತ ನಮ್ಮ ಕಾಸ್ಟ್ಯೂಮ್ ಡಿಸೈನರು ಅವ್ರ ಕಡೆಯಿಂದ ನನಗೆ ಬರ್ತಾ ಇತ್ತು. ಎಷ್ಟು ಖರ್ಚಾಯ್ತು ಅಂತ ಹೇಳಿ ಅದ್ರ ಬಗ್ಗೆ? ನೋ ಐಡಿಯಾ, ಅಂದರೆ ಇನ್ನೂ ಏನು ಮಾತಾಡಿಲ್ಲ ಇದ್ರ ಬಗ್ಗೆ ಎಲ್ಲ. Okay. ಸೊ ಕುತ್ಕೊಂಡು ಮಾತಾಡ್ಬೇಕು ಏನಾಗಿದೆ ಎಷ್ಟಾಗಿದೆ ಅಂತ. ಯಾಕಂದ್ರೆ ನಾವು ಜನಕ್ಕೆ ಕಾಣಿಸ್ಕೊಳ್ಳೋದೇ ಸೊ ಈ ಥರ ದೊಡ್ಡ ವೇದಿಕೆಯಲ್ಲಿ ನೆಕ್ಸ್ಟ್ ಶೋಗಳು ಸಿಗಲಿ ಇಲ್ಲ ನೆಕ್ಸ್ಟ್ ಅದನ್ನ ಸಿನಿಮಾ ಸಿಗಲಿ ಅಂತ ಅಂದ್ಬಿಟ್ಟು ಸೊ ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದಕ್ಕೆ ಇರೋದು ಕಾಸ್ಟ್ಯೂಮ್ಸು. ಸೊ ಕಾಸ್ಟ್ಯೂಮ್ಗಾಗಿನೇ ಒಂದಷ್ಟು ಖರ್ಚು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ವರ್ಷಿಣಿ ಅವ್ರು ನೋಡ್ಕೊಂಡಿದ್ದಾರೆ. ಎಷ್ಟು ಬಂತಂತ ಹೇಳಿ ದುಡ್ಡು ಬಿಗ್ ಬಾಸ್? ಏನು ನನಗೆ ಮಿನಿಮಮ್ ಪೇಮೆಂಟೇ ಇದ್ದಿದ್ದು ಬಿಗ್ ಬಾಸ್ ಅಲ್ಲಿ. ಆ್ಯಂಡ್ ಅದೇನು 15 lakhs ಅಂತ ಅನೌನ್ಸ್ ಮಾಡಿದರೆ ಅದರಲ್ಲಿ TDSಗೆಲ್ಲ ಕಟ್ಟಾಗಿ ಬರುತ್ತೆ. ಅಂದ್ರೆ ರನ್ನರ್ ಅಪ್ ಆಗಿದ್ ಬಿಟ್ಟು ಅಥವಾ ನೀವು ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದು ಕೂಡ ಎಕ್ಸ್ಟ್ರಾ ಅಮೌಂಟ್ ಬರುತ್ತಾ? ಬಿಗ್ ಬಾಸ್ ಮನೇಲಿ ಕೆಲಸ ಮಾಡೋದಕ್ಕೆ ಬರುತ್ತಲ್ಲ ನಾವು ಹೋಗಿದ್ದೀವಿ. ಸೊ ಹಾಗಾಗಿ ಆ ಪೇಮೆಂಟ್ ಒಂದು ಮತ್ತೆ ಇದೊಂದು ಬರುತ್ತೆ ಅಷ್ಟೇ. ಮತ್ತೆ ಓವರ್ ಆಲ್ ಆಗಿ ಈ ಸೀಸನ್ ಬಗ್ಗೆ ಹೇಳೋದಾದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಶೋ ಬಿಗ್ ಬಾಸ್. ಇದರಿಂದ ಅವ್ರವ್ರಿಗೆ ಏನೇನು ಬೇಕು ಆ ವಿಷಯಗಳು ಸಿಗುತ್ತೆ. ನನಗೇನು ಬೇಕು ಅಂದ್ಕೊಂಡು ಹೋಗಿದ್ದೆ, ನನಗೆ ಜನಗಳಿಗೆ ರೀಚ್ ಆಗಬೇಕು, ಒಂದಷ್ಟು ಮನ್ಸಿಗೆ ರೀಚ್ ಆಗಬೇಕು ಅನ್ನೋ ಬೀಯಿಂಗ್ ನನ್ನ ಕ್ಯಾರೆಕ್ಟರ್ ಥ್ರೂ ಅಂತ ಅಂದ್ಕೊಂಡಿದ್ದೆ. ಸೊ ಅದು ಹಂಗೆ ರೀಚ್ ಆಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಆ ಗೇಟ್ ಓಪನ್ ಮಾಡಿದ ತಕ್ಷಣನೇ ನನ್ಗೆ ಆ ಫೀಲ್ ಸಿಕ್ತು. ಸೊ ನಾನು ರೀಚ್ ಆಗಿದ್ದೀನಿ ಜನಕ್ಕೆ. ಇನ್ನು ಧೈರ್ಯವಾಗಿ ಒಂದಷ್ಟು ಕೆಲಸಗಳು ಪ್ರಾಜೆಕ್ಟ್ಗಳನ್ನ ತಗೋಬೋದು ಕೈಗೆ ಅಂತ ಅನಿಸ್ತು. ಸೊ ಆ ವಿಷಯಗಳಲ್ಲಿ ನಾನು ಗೆದ್ದಿದ್ದೆ. ಬೇಜಾರು ಅನಿಸ್ತಾ ಲಾಸ್ಟ್ ಟೈಮ್ ಕಿಚ್ಚ ಅವ್ರು ಲೈಟ್ ಆಫ್ ಮಾಡುವ ಟೈಮಲ್ಲಿ ಆ ಬಿಗ್ ಬಾಸ್ ಮನೆ ಬಿಟ್ಟು ಬರುವಾಗ ಅನ್ಕೊಂಡಿದ್ರೆ ಕಿಚ್ಚ ಕೈ ಹಿಡ್ಕೊಂಡು ಸ್ಟೇಜಿಗೆ ಕರ್ಕೊಂಡು ಬರ್ತಾರೆ. ಆ ಒಂದು ಮೂಮೆಂಟ್ ನಮಗೆ ನೋಡೋರಿಗೆ ಒಂಥರ ಅನಿಸ್ತಾ ಇತ್ತು. ಅದು ನಿಮ್ಗೆ ಅಲ್ಲಿ ಆ ಕ್ಷಣದಲ್ಲಿ ಹೇಗಿರುತ್ತೆ ಅಂತ ಹೇಳಿ? ನನಗೆ ಇನ್ಫ್ಯಾಕ್ಟ್ ನನ್ನ ಮನೆ ಒಳಗೆ ಹೋದಾಗ್ಲಿಂದನೂ ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಕೊಂಡು ಹೋಗೋದಿದ್ರೆ ಅದು ಸುದೀಪ್ ಅಣ್ಣನೇ ಕರ್ಕೊಂಡು ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಯಾಕಂದ್ರೆ ನಿಮ್ಮನ್ನ ಅವರು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದೇ ಒಂದು ಗರ್ವ, ಒಂದು ಹೆಮ್ಮೆ ಅದು. ಸೊ ಅಲ್ಲಿವರೆಗೂ ನಾನು ಉಳ್ಕೋಬೇಕು, ಅಲ್ಲಿವರೆಗೂ ಇರಬೇಕು ಅಂತ. ಆ್ಯಂಡ್ ಆ ಮನೇನ ಕೊನೆಗೆ ಲೈಟ್ ಆಫ್ ಮಾಡಬೇಕಾದ್ರೆ ಪ್ರತಿಯೊಂದು ಲೈಟು ಟಕ್ 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 ಅಂತ ಆಫ್ ಆಗುತ್ತೆ. 120 ದಿನ ಎಲ್ಲೂ ಲೈಟ್ ಆಫ್ ಆಗಿದ್ದಿದ್ದ ಜಾಗ, ಇವನ್ ನೈಟಲ್ಲೂ ಕೂಡ ಲೈಟ್ ಇರ್ತಾ ಇತ್ತು ನಮಗಲ್ಲಿ. ಸೊ ಲೈಟ್ ಆಫ್ ಆಗಿದ್ದಿದ್ದ ಜಾಗ ಸಡನ್ ಲೈಟ್ ಆಫ್ ಆಗೋಯ್ತು ಅಂತಂದಾಗ ನಾವು ಇರಲ್ಲ ಮತ್ತೆ ಆ ಮನೇಲಿ ನಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಈ ಚೈತ್ರಾ ಕುಂದಾಪುರ ವಿಷಯವಾಗಿ ತುಂಬಾ ಕಡೆ ಚರ್ಚೆ ಆಯ್ತು ಹೊರಗಡೆ. ಈಗ ಹಾಸ್ಪಿಟಲ್ಗೆ ಅನಾರೋಗ್ಯದ ಕಾರಣದಿಂದ ಹಾಸ್ಪಿಟಲ್ಗೆ ಹೋದಾಗ ಮತ್ತೆ ಬಂದಾಗ ಕೆಲವೊಂದಿಷ್ಟು ವಿಷಯಗಳನ್ನ ರಿವೀಲ್ ಮಾಡ್ತಿದ್ರು ಚೈತ್ರಾ ಅವರು. ಅದು ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡ್ ಅಲ್ಲಿ ಬೈದ್ರು ಕೂಡ. ಆ ಒಂದು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ ಅಲ್ಲೇ ಮನೇಲಿ? ಅಂದ್ರೆ ಅವ್ರು ಆಚೆ ಕಡೆ ಏನಂತ ವಿಚಾರಗಳು ಅವ್ರಿಗೆ ಹೆಂಗ್ ಗೊತ್ತಾಗಿಲ್ಲ. ಎಲ್ಲ ಸಿಂಪಲ್ ವಿಚಾರಗಳೇ ಅವ್ರಿಗೂ ಗೊತ್ತಾಗಿ ಏನೋ ಮೇನ್ ಲೀಡ್ ಏನೋ ಎತ್ಕೊಂಡ್ ಬಂದಿದೆ. ನೀವು ಅದನ್ನ ಕೇಳಿಸ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ ಬಸ್ಗೆ. ಸೊ ಅದನ್ನ ಮಾತಾಡಬಾರ್ದು ಅನ್ನೋದಕ್ಕೆ ಹೊರಗಡೆಯಿಂದ ಏನೇ ಗೊತ್ತಾದ್ರೂ ಮಾತಾಡಬಾರ್ದು ಅನ್ನೋದಕ್ಕೆ ಒಂದು ಡಿಸ್ಕಷನ್ ನಡೀತು ಬಿಟ್ರೆ, ಇನ್ನ ಚೈತ್ರಕ್ಕ ಬಂದು ಏನೋ ಹೇಳ್ಬಿಟ್ರು, ಯಾರಿಗೋ ಹಿಂಟ್ ಕೊಟ್ರು, ಲೀಡ್ ಕೊಟ್ರು, ಆ ಥರದ್ದು ಏನೂ ನಡೆದೇ ಇರಲಿಲ್ಲ. ಸಣ್ಣ ಕ್ಲೀವ್ ಏನೂ ಸಿಗ್ತಿರ್ಲಿಲ್ವಲ್ಲ ಹೊರಗಡೆ ಏನೋ ಆಗಿದ್ದು? ಚಾನ್ಸೇ ಇಲ್ಲ. ನೀವು 17 ಜನ ಏನು ಒಳಗಡೆ ಹೋಗಿ ಲಾಕ್ ಆದ್ರಿ ಅಂತಂದ್ರೆ ನಥಿಂಗ್ ಫ್ರಮ್ ಔಟ್ಸೈಡ್ ಏನು ಸಿಗ್ತಾ ಇಲ್ಲ ನಿಮ್ಗೆ. ಗ್ರಾಸರಿ ಇದೇನು ನಮಗೇನು ಬರಬೇಕಾಗಿತ್ತು, ನಾವು ಒಂದು ಗೇಮ್ ಮುಖಾಂತರ ಏನು ಅರ್ನ್ ಮಾಡ್ತಿದ್ವು ಅದಷ್ಟೇ ವಿಷಯಗಳು ಬರ್ತಾ ಇದ್ದಿದ್ದೆ ಹೊರತು ಹೊರಗಡೆಯಿಂದ ನಮಗೇನು ಇನ್ಫಾರ್ಮೇಶನ್ ಗೊತ್ತಾಗ್ತಿಲ್ಲ. ಅಗ್ರೆಸಿವ್ ಅಂತಂದ್ರೆ ದೊಡ್ಡ ಮನೆಯಲ್ಲಿ 20 ಕಂಟೆಸ್ಟೆಂಟ್ಸ್ಗಳು ಅಗ್ರೆಸಿವ್ ಅಂತಂದ್ರೆ ಯಾರಿಗೆ ಹೇಳ್ತೀರಾ? ಅಗ್ರೆಸಿವ್ ಅಂತಂದ್ರೆ ನಾನು ರಜತ್ಗೆ ಹೇಳ್ತೀನಿ. ಅವ್ರು ಮಾತಾಡೋ ವಿಧಾನ, ಅವ್ರು ಇದ್ದಿದ್ದ ವಿಧಾನ ನಂಗೆ ಎಲ್ಲೋ ಒಂದ್ ಕಡೆ ಟೈಗರ್ ತರ ಫೀಲ್ ಆಗೋರು. ಅವರು ದ ಪರ್ಸನ್ ವಿತ್ ದ ಟೈಗರ್ ಆಟಿಟ್ಯೂಡ್, ಹಂಗೆ ಇರೋರು, ಹಂಗೆ ಆಟ ಆಡ್ಕೊಂಡ್ ಬಂದ್ರು ಕೂಡ. ಅವ್ರು ಇಲ್ಲಿವರೆಗೂ ಬರ್ತಾರೆ ಅಂತ ಅನ್ಕೊಂಡ್ರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಈ ಟಾಪ್ 3 ಇದರಲ್ಲಿ. ನಾನು ಅದನ್ನೇ ಹೇಳಿಲ್ವ, ನಾನು ಯಾರನ್ನೂ ಅನ್ಕೊಂಡಿರಲಿಲ್ಲ ನಾನು. ಸೊ ಯಾರು ಯಾವಾಗ ಬೇಕಾದ್ರೂ ವೀಕ್ ಆಗ್ಬೋದು ಆ ಮನೇಲಿ, ಯಾರು ಯಾವಾಗ ಬೇಕಾದ್ರೂ ಸ್ಟ್ರಾಂಗ್ ಆಗಿ ನಿಂತ್ಕೋಬೋದು ಆ ಮನೇಲಿ. ಸೊ ಆ ತರ ಪೊಸಿಷನ್ ಇರೋದ್ರಿಂದ ನಾನು ಹೋಗ್ಬೇಕು ಅನ್ನೋದಿತ್ತೆ ಹೊರತು ಪಕ್ಕದಲ್ಲಿ ಯಾರು ಬರ್ತಾರೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಫಿನಾಲೆ ಅನ್ಕೊಂಡಿದ್ದು ತುಂಬಾ ಭಯ ಆದ ರೀತಿ ಏನಾರ ಇತ್ತ? ಹೊರಗಡೆ ಬಂದ್ರೆ ಹೇಗೆ ಟಾಪ್ 6 ಅಲ್ಲಿ ಕಂಡು ಮತ್ತು ಲಾಸ್ಟ್ ಟಾಪ್ 2 ಅಲ್ಲಿ ಹನುಮಂತ್ ಅವರು ನಿಮ್ದು ಕೈ ಹಿಡ್ಕೊಂಡಾಗ ಸುದೀಪ್ ಅವ್ರ ತುಂಬಾ ಕತ್ತರೆ ನೆಲಕ್ಕೆ ಹಾಕಿದ್ರಿ ನೀವು. ಅವ್ರು ಭಯ ಏನಾರ ಕಾಡ್ತಾ ಇತ್ತು? ಆ ಪಾಯಿಂಟ್ ಅಲ್ಲಿ ದೇವ್ರು ಬೇಡ್ಕೊಳ್ಳೋದಂತೂ ಇದ್ದೇ ಇರುತ್ತೆ. ತಲೆ ಬಗ್ಸ್ ದೇವ್ರನ್ನ ಬೇಡ್ಕೊಂಡೆ, ದೇವ್ರ ಇಲ್ಲಿವರೆಗೂ ಆಡಿದೀನಿ, ಇನ್ ಮಿಕ್ಕಿದ್ದೆಲ್ಲ ನಿನಗ್ ಬಿಟ್ಟಿದ್ದು ಅಂಡ್ ಜನಗಳಿಗೆ ಬಿಟ್ಟಿದ್ದು ಅಂತ ತಲೆ ಬಗ್ಸ್ ನಾನು ಅದನ್ನೇ ಬೇಡ್ಕೊಂಡಿದ್ದು. ಅಂಡ್ ತಲೆ ಎತ್ತದ ಕಾನ್ಫಿಡೆಂಟ್ ಆಗಿ ಎತ್ತಿದ್ದೆ. ಸೋತ್ರು ಗೆದ್ರು ನಾನು ಆರಾಮಾಗಿ 120 ದಿನ ನನಗೆ ಸ್ಯಾಟಿಸ್ಫೈಯಿಂಗ್ ಆಡ್ಕೊಂಡ್ ಬಂದಿದ್ದೀನಿ. ನನಗೆ ಸಾಕು, ಈ ಮನೆಗೆ ನಾನು ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ರೆಸ್ಟ್ ದ ಪೀಪಲ್ ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅನ್ಕೊಂಡೆ ಸುಮ್ಮನಾಗಿದ್ದೆ.